ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಂತಹ ಗ್ರಾಮ ಪಂಚಾಯಿತಿಯ ಮುಖಂಡರುಗಳು, ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ ಗ್ರಾಮಸ್ಥರು, ನಮ್ಮ ಸಿಬ್ಬಂದಿಗಳು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಧರ್ಮದವರಿಗೂ ಕೂಡ ಒಂದು ದಾರಿಯನ್ನು ತೋರಿಸಿದ್ದಾರೆ. ಮತ್ತು ಭಾರತದ ಪ್ರಥಮ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದಂಥವರು, ಹಾಗೆ ಪ್ರಥಮ ಭಾರತದಲ್ಲಿ ಸ್ವತಂತ್ರ ಬಂದ ಮೇಲೆ ಪ್ರಥಮ ಕಾನೂನು ಮಂತ್ರಿ ಆಗಿದ್ದಂಥವರು. ಇವರು ಟೋಟಲ್ 32 ಡಿಗ್ರಿಗಳನ್ನ ತಗೊಂಡಿದ್ದಾರೆ. ಇವ್ರು ಏನು ಹೇಳ್ತಾ ಇದ್ರು ಅಂದರೆ, ದೀರ್ಘಕಾಲದವರೆಗೆ ಬದುಕೋದಕ್ಕಿಂತ ಉತ್ತಮವಾಗಿ ಬದುಕೋದು ಮುಖ್ಯ. ನಾವು ಉತ್ತಮವಾಗಿ ಬದುಕಿ 4 ಜನಕ್ಕೆ ಸಹಾಯ ಮಾಡಬೇಕು. ಅವರು ಕೂಡ ಎಲ್ಲ ವರ್ಗದವರು ಕೂಡ ಮೇಲ್ ಬರಬೇಕು, ಯಾರಿಗೂ ಕೂಡ ಅಸ್ಪೃಶ್ಯರಾಗಿ ನೋಡಬಾರ್ದು ಅಂತ ಮುಖ್ಯವಾಗಿ ಹೇಳ್ತಿದ್ರು. ಅದಕ್ಕೋಸ್ಕರ ಹೋರಾಟಗಳನ್ನ ಮಾಡಿದರು. ಅವರು ಹಾಕಿಕೊಟ್ಟಂತಹ ಸಂವಿಧಾನದ ಕರಡು ನೀತಿಯನ್ನು ನಾವು ಈಗಲೂ ಕೂಡ ಅನುಸರಿಸ್ತಾ ಬರ್ತಾ ಇದ್ದೀವಿ. ಭಾರತ ಒಂದು ಮುಂದೆ ಹೋಗುವಂಥ ಡೆವಲಪಿಂಗ್ ಕಂಟ್ರೀಸ್ ಲಿಸ್ಟಲ್ಲಿ ಸೇರ್ತಾ ಇರೋಕ್ಕೆ ಅವರು ಹಾಕಿಕೊಟ್ಟಂತಹ ಮಾರ್ಗಗಳೇ ಕಾರಣ ಅಂತ ಹೇಳ್ಬೋದು. ಸೊ ಏನು ಇವತ್ತು ನಮ್ಮ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಊರಲ್ಲಿ ಹುಟ್ಟಿದಂಥ ಅಂಬೇವಾಡ ಅಂತ ಒಂದು ಊರಲ್ಲಿ ಹುಟ್ಟಿದಂಥ ಮಹಾನಾಯಕರು ಅವರ ದಿನ ಇವತ್ತಾಗಿದೆ. ಅವರು ಎಲ್ಲ ಜನಸಾಮಾನ್ಯರಿಗೆ, ಎಲ್ಲ ವರ್ಗಕ್ಕೆ ಮತ್ತು ನಮ್ಮ ದೇಶದಲ್ಲಿ ಎಲ್ಲ ಬಡ ಕುಟುಂಬಗಳಿಗೆ ಬೆಳಕು ತಂದುಕೊಟ್ಟಂಥ ಮಹಾನ್ ನಾಯಕರು ಹುಟ್ಟ ಹಬ್ಬದ ದಿನವಾಗಿದೆ ಇವತ್ತು. ಹಂಗಾಗಿ ನಮ್ಮ ಕ್ಯಾಸಂಬಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾದಂಥ ರಶ್ಮಿ ಮೇಡಮ್ ಅವರು ಮತ್ತು ಇದೇ ಒಗ್ಗಟ್ಟಾಗಿ ಇವತ್ತಿನ ದಿನ ಕ್ಯಾಸಂಬಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲು ಬಂದಿದ್ದೇವೆ. ಬಹಳ ಅದ್ಭುತವಾಗಿ ನಮ್ಮ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವರು ಒಂದು ಜಾತಿಗೆ ಸೀಮಿತವಾದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ. ಎಲ್ಲ ಜಾತಿಗಳಿಗೂ ಒಂದಾಗಿ ಒಗ್ಗಟ್ಟಾಗಿ ಬದುಕಲಕ್ಕೆ ಅವರು ಕೊಟ್ಟಂಥ ಆ ಸಂವಿಧಾನ ಅಡಿಯದಲ್ಲೇ ನಾವು ಇವತ್ತು ಬದುಕ್ತಾ ಇದ್ದೀವಿ. ನಮ್ಮ ಮನೆ ಬಾಗಿಲು ಬಿಟ್ಟು ಬಾಗಿಲಿಂದ ಆಚೆ ಬಂದ ತಕ್ಷಣ ಅಲ್ಲಿಂದನೇ ಬಿಡ್ತಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಲ್ಲಿಂದನೇ ಕಾನೂನು ಚೌಕಟ್ಟಲ್ಲಿ ಬರ್ತದೆ. ಯಾರೇ ಮಾತನಾಡಲಿ, ಯಾರೇ ತೊಂದರೆ ಮಾಡೋಕ್ಕೆ ಬರಲಿ, ಯಾರೇ ಗಲಾಟೆಗಳು ಮಾಡೋಕ್ಕೆ ಬಂದ್ರೂ ಅಲ್ಲಿ ಕಾಪಾಡುವಂಥದ್ದು ದೇವರಿಗಿಂತನೂ ನಮ್ಮ ದೇವರೇ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂಥ ಸಂವಿಧಾನ ಕಾಪಾಡ್ಕೊಂಡು ಬರ್ತಾ ಇದೆ ನಮಗೆ ಅಂಥ ಮಹಾನಾಯಕರು ಇವತ್ತು ಹುಟ್ಟುಹಬ್ಬವನ್ನು ಇಡೀ ದೇಶಾದ್ಯಂತ ಎಲ್ಲ ಊರುಗಳಲ್ಲಿ, ಎಲ್ಲ ಮನೆಗಳಲ್ಲಿ, ಎಲ್ಲ ಕಾನೆಗಳಲ್ಲಿ, ಎಲ್ಲ ನಗರಗಳಲ್ಲಿನೂ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡುವಂಥ ದಿನವಾಗಿದೆ. ಈ ದಿನವನ್ನು ನಾವು ಮನತಟ್ಟು ಮಾಡಿಕೊಂಡು ಅವರು ಬೇರೆಯೊಬ್ಬರಿಗೆ ತೊಂದರೆ ಮಾಡಿ ನಾನೊಬ್ಬ ನಾಯಕರಾಗಿ ಆಳ್ಬೇಕನ್ನೋದು ಅವರ ಕನಸಲ್ಲಿಲ್ಲ. ಅಸ್ಪೃಶ್ಯದಲ್ಲಿ ಹುಟ್ಟಿದ್ದಾರೆ ಅಷ್ಟೇ ಹೊತ್ತು ಎಲ್ಲ ಜಾತಿಯಲ್ಲಿ ಜನನಾಯಕರಾಗಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ಆದರ್ಶಗಳನ್ನು ಮನಗೂಡಿಸಿಕೊಂಡು ಅವರ ತತ್ವಗಳನ್ನು ಪಾಲಿಸಿಕೊಂಡು ಮುಂದೆ ನಾವೆಲ್ಲರೂ ಪಾಲಿಸಿದರೆ ನಮ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಅನುಭವ ಸಿಗುತ್ತದೆ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ಈ ದಿನ ನಮ್ಮ ಪಂಚಾಯತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ವರ್ಷದ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಗ್ರಾಮ ಪಂಚಾಯತಿಯ ದೇಶದ ಮುಖಂಡರುಗಳಾದ ಕೃಷ್ಣಮೂರ್ತಿ, ಗೋಪಾಲು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಸಿಬ್ಬಂದಿಗಳು ಎಲ್ಲ ಬಂದು ಹಾಜರಾಗಿ ಎಲ್ಲ ರೀತಿಯಲ್ಲೂ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಇವಾಗ ನಾವು ಇದರಿಂದ KGF ತೇರು ಹೊರಡ್ತಾ ಇದೆ. ಮಾತಾಡೋಕ್ಕೆ ಟೈಮ್ ಇಲ್ಲ. ಆದ್ದರಿಂದ ಎಲ್ಲರಿಗೂ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ
ಇದಪ್ಪ ಬೇಡ ಕೇಳ ಫಸ್ಟ್ ಬನ್ನಿ ಸಮಾನ